ಆದ್ಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಈಜಿಯಾಗಿ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದಂತಂದರೆ ಇಲ್ಲಿ ಬೇಸಿಕಲಿ 3 ಟೈಪ್ಸ್ ಆಫ್ ರೆಸಿಡೆಂಟ್ ಬರ್ತಾರೆ. ನಂಬರ್ 1 ಆರ್ಡಿನರಿ ರೆಸಿಡೆಂಟ್, ನಂಬರ್ 2 ನಾಟ್ ಆರ್ಡಿನರಿ ರೆಸಿಡೆಂಟ್, ನಂಬರ್ 3 ನಾನ್ ರೆಸಿಡೆಂಟ್. ಆರ್ಡಿನರಿ ರೆಸಿಡೆಂಟ್ ಆಗಬೇಕಾದ್ರೆ ಬೇಸಿಕ್ ಕಂಡೀಷನ್ದಲ್ಲಿ ಎ ಆರ್ ಬಿ, ಎ ಎರ ಸರ್ಟಿಸ್ಫೈಡ್ ಆಗ್ಬೋದು, ಅಲ್ಲಿ ಸರ್ಟಿಸ್ಫೈಡ್ ಆಗಲಿಲ್ಲ ಅಂತಂದರೆ ಬಿ ಎರ ಸರ್ಟಿಸ್ಫೈಡ್ ಆಗಬೇಕು. ಎದಲ್ಲಿ 182 ಡೇಸ್ ಆರ್ ಮೋರ್ ಇರಬೇಕು ಪ್ರೀವಿಯಸ್ ಇಯರ್ದಲ್ಲಿ, ಅಥವಾ ಪ್ರೀವಿಯಸ್ ಇಯರ್ದಲ್ಲಿ ಅಟ್ಲೀಸ್ಟ್ 60 ಡೇಸ್ ಇರಬೇಕು. ಅದರ ಜೊತೆಗೆ 365 ಡೇಸ್ ಫೋರ್ ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್. ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ನಾವು ಫಸ್ಟ್ ಟೈಮ್ ಇಂಡಿಯನ್ ಲೆಫ್ಟ್ ಆಗತ್ತಿದ್ದಪ್ಪ ಅಂತಂದ್ರೆ ಅವ್ನು ಬೇಸಿಕ್ ಕಂಡೀಷನ್ ಎ ಸರ್ಟಿಸ್ಫೈಡ್ ಆಗಲಿಲ್ಲ ಅಂದ್ರೆ ಬಿ 100% ಅವ ಸರ್ಟಿಸ್ಫೈಡ್ ಆಗೇ ಆಗ್ತಿರ್ತಾನೆ. ಯಾಕಂದ್ರೆ ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ 4 ಇಯರ್ಸ್ ಅವ ಇಂಡಿಯಾದಾಗ ಇರ್ತಾನೆ. ಸೊ ಇನ್ನು ಇದ್ರ ಜೊತೆಗೆ ಎಡಿಷ್ನಲ್ ಕಂಡೀಷನ್ಸು ಕೂಡ ಇಲ್ಲಿ ಸರ್ಟಿಸ್ಫೈಡ್ ಆಗಬೇಕು. ನಂಬರ್ 1 ಏನಂದ್ರೆ ಔಟ್ ಆಫ್ 10 ಇಯರ್ಸಲ್ಲಿ 2 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ ಇರಲೇಬೇಕು. ಮತ್ತು ಅದರ ಜೊತೆಗೆ ಅಟ್ಲೀಸ್ಟ್ 730 ಡೇಸ್ ಇರಬೇಕು ಇನ್ 7 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ದಲ್ಲಿ. ಸೊ ಇವು ಎರಡರ ಜೊತೆಗೆ ಎ ಆರ್ ಬಿ ಸರ್ಟಿಸ್ಫೈಡ್ ಅಂತಂದರೆ ಈ ಬಿಕಮ್ ಎ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಇನ್ನು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತಂದರೆ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಸರ್ಟಿಸ್ಫೈಡ್ ಆಗಿ ಎಡಿಷ್ನಲ್ ಕಂಡೀಷನ್ ಸರ್ಟಿಸ್ಫೈಡ್ ಆಗಲಿಲ್ಲ ಅಂದ್ರೆ ಈಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್. ಇನ್ನು ಬೇಸಿಕ್ ಕಂಡೀಷನ್ ಯಾವುದೂ ಸರ್ಟಿಸ್ಫೈಡ್ ಆಗಲಿಲ್ಲ ಅಂದ್ರೆ ಈ ಬಿಕಮ್ ಎ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ. ಇವು ಯಾಕೆ ನಾವು ಈ ಸ್ಟೇಟಸ್ಗಳನ್ನ ಚೆಕ್ ಮಾಡಬೇಕಂತಂದ್ರೆ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋಣ. ಸೊ ಹಾಗಾದರೆ ಇಲ್ಲಿ 60 ಡೇಸ್ಗೆ ಒಂದು ಎಕ್ಸೆಪ್ಷನ್ ಕೂಡ ನೀವು ಇಲ್ಲಿ ಚೆಕ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಇನ್ ಕೇಸ್ ಆಫ್ ಏನಾದರೂ ಎಂಪ್ಲಾಯ್ಮೆಂಟ್ ಸಂಬಂಧ ನಾವು ಅಬ್ರಾಡ್ಗೆ ಹೋಗ್ತಿದ್ದ ಅಥವಾ ಒರಿಜಿನ್ ಇನ್ ಇಂಡಿಯಾ ಇದ್ದಂದ್ರೆ ಅಲ್ಲಿ 60 ಡೇಸ್ ರೂಲ ಅಪ್ಲೈ ಆಗಂಗಿಲ್ಲ. ಅಲ್ಲಿ 182 ಡೇಸನ್ನು ಕನ್ಸಿಡರ್ ಮಾಡಬೇಕು. ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಬೇಸಿಕ್ ಕಂಡೀಷನ್ ಒಳಗೆ ಅವ ಎ ಸರ್ಟಿಸ್ಫೈಡ್ ಆಗಲೇಬೇಕು. ಸೊ ಅಂಥ ಕೇಸ್ ಒಳಗೆ ನಾವು ಅವ ಅಕಸ್ಮಾತ್ ಏನಾದರೂ ಬೇಸಿಕ್ ಕಂಡೀಷನ್ ಸರ್ಟಿಸ್ಫೈಡ್ ಆಗಲಿಲ್ಲ ಅಂದರೆ ಈಸ್ ನಾನ್ ರೆಸಿಡೆಂಟ್ ಇಂಡಿಯಾ ಅಂತೇಳಿ ಅವಾಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತು.